ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ತುಂಬಾ ಜಾಸ್ತಿಯಾಗಿ ಪಿಗ್ಮೆಂಟೇಷನ್ ಇದ್ದರೆ ಈ ಒಂದು ಮನೆಮದ್ದನ್ನು ಯೂಸ್ ಮಾಡ್ತಾ ಬನ್ನಿ. ಹಾಗೂ ನಿಮ್ಮ ಸ್ಕಿನ್ ಕೂಡ ಯಾವ ರೀತಿ ಪಿಗ್ಮೆಂಟೇಷನ್ನಿಂದ ದೂರ ಮಾಡ್ಕೊಳ್ಬೋದು, ಹಾಗೂ ನಿಮ್ಮ ಮುಖದ ಮೇಲೆ ಸ್ವಲ್ಪ ಕೂಡ ಪಿಗ್ಮೆಂಟೇಷನ್ ಆಗಲಿ ಈ ರೀತಿ ಕಪ್ಪು ಕಲೆ ನೋಡ್ತಾ ಇದ್ದೀರಲ್ವ, ಈ ಆಂಟಿ ಮುಖದ ಮೇಲೆ ಎಷ್ಟು ಕಪ್ಪು ಕಲೆ ಪಿಗ್ಮೆಂಟೇಷನ್ ಇರೋದು ಅಂತ ಇವಾಗ ನೋಡ್ಬೋದು. ಯಾವ ರೀತಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಆ್ಯಂಡ್ ವೈಟ್ ಆಗಿ ಇವ್ರ ಮುಖ ಕಾಣಿಸ್ತಾ ಇದೆ ಅಂತ. ಸ್ನೇಹಿತರೆ, ಈ ರೀತಿ ಚರ್ಮ ನೀವು ಕೂಡ ಪಡ್ಕೊಳ್ಬೇಕು ಅಂದರೆ ಈ ಒಂದು ಮನೆಮದ್ದನ್ನು ಖಂಡಿತವಾಗೂ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ. ಹಾಗಾದರೆ ಲೇಟ್ ಮಾಡದೆ ಇವತ್ತಿನೊಂದು ಮನೆಮದ್ದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಈಸಿಯಾಗಿರುವಂಥ ಟಿಪ್ಸ್ ಬಳಸ್ತಾ ಬನ್ನಿ, ಹಾಗೂ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗಿ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮಾಡ್ಕೊಳ್ಬೋದು. ನೋಡಿ, ನಾನೊಂದು ಮೊದಲಿಗೆ ಬೌಲ್ನ ತೊಗೊಂಡಿರುವಂಥದ್ದು. ಈ ರೀತಿ ಗಟ್ಟಿಯಾಗಿರುವಂಥ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊಸರಿನಿಂದ ಕೂಡ ನಮ್ಮ ಸ್ಕಿನ್ ಯಾವ ರೀತಿ ಡೈಮಂಡ್ ರೀತಿಯಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು, ಹಾಗೂ ಇದರಿಂದ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಗ್ಮೆಂಟೇಷನ್ ಇದ್ದರೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ನಮ್ಮ ಮುಖದ ಮೇಲೆ ಟ್ಯಾನಿಂಗ್ ಇದ್ದರೂ ಹಾಗೂ ಎಷ್ಟೇ ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಸ್ನೇಹಿತರೆ ಇದರಿಂದ ರಿಮೂವ್ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಸ್ಕಿನ್ ಕೂಡ ಸಾಫ್ಟಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಮೊಸರು. ನೆಕ್ಸ್ಟ್ ನೋಡಿ, ನಾನಿಲ್ಲಿ ಪಟ್ಕನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಈಸಿಯಾಗಿ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಪಟ್ಕ ನಾವು ನೀರಲ್ಲಿ ಹಾಕಿದರೆ ನೀರನ್ನು ಯಾವ ರೀತಿ ಕ್ಲೀನಾಗಿ ಮಾಡುತ್ತೆ, ಅದಕ್ಕೆ ನಮ್ಮ ಸೌಂದರ್ಯ ಕೂಡ ತುಂಬಾ ನಮ್ಮ ಮುಖದ ಮೇಲೆ ಎಷ್ಟೇ ಡಸ್ಟ್ ಇದ್ದರೂ ಹಾಗೂ ಎಷ್ಟೇ ಹಳೆಯ ಕಪ್ಪು ಕಲೆ ಇದ್ದರೂ ಸ್ನೇಹಿತರೆ ಈಸಿಯಾಗಿ ತೆಗೆದು ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಇವಾಗ ನಾನು ಒಂದು ಸ್ವಲ್ಪ ಮೊಸರನ್ನು ತೊಗೊಂಡಿದ್ನಲ್ವ, ಅದರೊಳಗಡೆ ಈ ರೀತಿ ಪಟ್ಕನ ಸ್ವಲ್ಪ ಮಟ್ಟಿಗೆ ನಾನು ನೆನೆ ಹಾಕೋತಾ ಇರುವಂಥದ್ದು. ಈ ರೀತಿ ಮೊಸರನ್ನು ಮೇಲ್ಗಡೆ ಎಲ್ಲ ಕೂಡ ಹಾಕೊಂಡ್ಬಿಡಿ ಸ್ನೇಹಿತರೆ. ಸ್ವಲ್ಪ ಒಂದು 5 ನಿಮಿಷದವರೆಗೂ ನೆನೆಬೇಕು, ಅಲ್ಲಿವರೆಗೂ ಹೀಗೆ ಬಿಟ್ಟಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈ ಎರಡು ಕಾಂಬಿನೇಷನ್ ಸೇರಿದರೆ ಸಾಕು, ನಮ್ಮ ಮುಖ ತುಂಬಾ ಚೆನ್ನಾಗಿ ಹೊಳಿತಾ ಹೋಗುತ್ತೆ. ಇವಾಗ ನಾನು ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಹಾಗೆ ಬಿಟ್ಟಿರ್ತೇನೆ. ನೋಡಿ, ಒಂದು ಕಡೆ ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ನೆನೆ ಹಾಕೊಂಡಿದ ತಕ್ಷಣ ನೆಕ್ಸ್ಟ್ ಇದಕ್ಕೆ ಏನು ಬೇಕು ಅಂತ ತಿಳಿಸ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾನು ಅಕ್ಕಿನ ತೊಗೋತಾ ಇರುವಂಥದ್ದು. ಅಕ್ಕಿಯಿಂದ ಕೂಡ ನಮ್ಮ ಸ್ಕಿನ್ ನೋಡ್ಬೋದು ಯಾವ ರೀತಿ ತುಂಬಾ ವೈಟಾಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೋದು. ಕೊರಿಯನ್ ಸೌಂದರ್ಯದ ಸೀಕ್ರೆಟ್ ಸ್ನೇಹಿತರೆ, ಅವ್ರ ಬ್ಯೂಟಿ ಸೀಕ್ರೆಟ್ ಅಂದರೆ ಯಾವಾಗಲೂ ಅವರು ರೈಸ್ನ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಅವ್ರ ಫೇಸ್ಗೆ. ಹಾಗೂ ಅಕ್ಕಿಯಿಂದ ಆಗುವಂಥ ಎಷ್ಟೆಲ್ಲ ಪ್ರಯೋಜನಗಳಿದೆ ಸ್ನೇಹಿತರೆ. ನಮ್ಮ ಸ್ಕಿನ್ ಅಂತೂ ಯಾವ ರೀತಿ ತುಂಬಾ ಅವ್ರ ಸ್ಕಿನ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಹಾಗೂ ಎಷ್ಟು ವೈಟ್ ಆಗಿ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಆ್ಯಂಡ್ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಕಾರಣ ಅಂದರೆ ಈ ಒಂದು ಅಕ್ಕಿನೇ ನೋಡ್ಬೋದು. ಇವಾಗ ನಾನು ಈ ಎರಡು ಕೂಡ ಇಂಗ್ರೀಡಿಯೆಂಟ್ಸ್ನ ನೆನೆ ಹಾಕ್ಕೊಂಡಿದ್ನಲ್ವ ಮೊಸರಿನಲ್ಲಿ, ಈ ಒಂದು ಪಟ್ಕನ ನೆನೆ ಹಾಕ್ಕೊಂಡಿದ್ದೆ 5 ನಿಮಿಷದವರೆಗೂ. ಇವಾಗ ಒಂದು 5 ನಿಮಿಷ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಇದನ್ನು ನೋಡ್ಬೋದು, ಈಸಿಯಾಗಿ ತೆಕ್ಕೊಳ್ಬೇಕು. ಯಾಕಂದರೆ ಪಟ್ಕ ಅದರ ಸತ್ವ ಎಲ್ಲವೂ ಕೂಡ ಈ ಮೊಸರಿನಲ್ಲಿ ಬೆರ್ತಿರುತ್ತೆ ಅಲ್ವ, ಅದಕ್ಕೋಸ್ಕರ ಇದರೊಳಗಡೆಯಿಂದ ಈ ಪಟ್ಕವನ್ನು ತೆಗೆದು ಆಚೆಗೆ ಹಾಕಿಬಿಡಿ. ನೆಕ್ಸ್ಟ್ ನೋಡಿ, ಅಷ್ಟು ಈ ಒಂದು ಮೊಸರು ನೋಡಿ ಯಾವ ರೀತಿ ನೀರಾಗಿದೆ ಅಂದರೆ ಇದರೊಳಗಡೆ ಪಟ್ಕ ಚೆನ್ನಾಗಿ ಬೆರ್ತಿದೆ ಅಂತ ಅರ್ಥ. ನಾನು ಹಾಕೊಳ್ಳುವಾಗ ಎಷ್ಟು ಗಟ್ಟಿಯಾಗಿತ್ತು ನೋಡ್ಬೋದು, ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಇವಾಗ ನಾನು ಪಟ್ಕನ ತೆಗೆದು ಹಾಕೋತಾ ಇರುವಂಥದ್ದು. ಪಟ್ಕ ತೆಗೆದಿದ ತಕ್ಷಣ ಚೆನ್ನಾಗಿ ನೋಡಿ ಒಂದು ಸ್ಪೂನ ಸಹಾಯದಿಂದ ಮೊಸರು ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅಲ್ವ, ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ಈಸಿಯಾಗಿ ನಾವು ಮನೆಯಲ್ಲೇ ಯಾವುದೇ ಒಂದು ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ನಮ್ಮ ಬ್ಯೂಟಿನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೋದು, ಹಾಗೂ ನಮ್ಮ ಸ್ಕಿನ್ ಸೀಕ್ರೆಟ್ ಕೂಡ ಎಷ್ಟು ಒಳ್ಳೆಯದಾಗಿರುತ್ತೆ. ಹಾಗೂ ಎಷ್ಟು ನೀವು ಬ್ಯೂಟಿ ಪಾರ್ಲರ್ಸ್ಗೆ ಹೋಗ್ಬಿಟ್ಟು ಎಷ್ಟೆಲ್ಲ ತುಂಬಾ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ಅದಕ್ಕೆಲ್ಲ ಬಿಟ್ಬಿಟ್ಟು ಈ ರೀತಿ ಮನೆ ಮದ್ದನ್ನು ಯೂಸ್ ಮಾಡ್ತಾ ಬನ್ನಿ. ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಸೌಂದರ್ಯನ ಇನ್ನೂ ಹೆಚ್ಚಿಸ್ಕೊಳ್ಬೋದು ನೀವು ಕೂಡ. ಇವಾಗ ನೋಡಿ, ನಾನು ಒಂದು 2 ಸ್ಪೂನ್ ಅಷ್ಟು ಇದ್ರೊಳಗಡೆ ಮೊದಲಿಗೆ ಹೇಳಿದ್ನಲ್ವ ಅಕ್ಕಿ ಹಿಟ್ಟನ್ನಂತ, ಅಕ್ಕಿನ ತೊಗೊಂಡ್ಬಿಟ್ಟು ನೀವು ಈ ರೀತಿ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟನ್ನು ತಕ್ಕೊಂಡ್ಬಿಟ್ಟು ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನಾನು ಮೊದಲಿಗೆ ಅಕ್ಕಿ ಹಿಟ್ಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದರ ಹಿಟ್ಟನ್ನು ಈ ರೀತಿ ಹಾಕೋತಾ ಇರುವಂಥದ್ದು. ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡ್ಬಿಡಿ ಸ್ನೇಹಿತರೆ. ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡುವಾಗ ಸ್ವಲ್ಪ ದಪ್ಪ ದಪ್ಪ ಆಗಿರುತ್ತೆ, ಅದನ್ನು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡ್ರೆ ಮೇಲ್ಗಡೆ ದಪ್ಪ ದಪ್ಪದಾಗಿರುವಂಥ ಕಣಗಳು ಇರುತ್ತೆ, ನಿಮ್ಮ ಮುಖಕ್ಕೆ ಹಚ್ಕೊಂಡು
ಹಚ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತೆಳಗಡೆ ಇರುವಂಥ ಹಿಟ್ಟಿನಿಂದ. ನೋಡಿ ಈ 3 ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ ನೀವೇ ನೋಡ್ಬೋದು. ಇವಾಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಈಸಿಯಾಗಿರುವಂಥ ಟಿಪ್ಸ್ನ ನೀವು ಕೂಡ ಬಳಸ್ತಾ ಬನ್ನಿ. ಲಾಸ್ಟ್ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ ಸ್ನೇಹಿತರೆ, ಏನಂತ ತಿಳಿಸ್ತೀನಿ ಅದು ಕೂಡ. ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ನೀವು ದುಡ್ಡು ಕೂಡ ಖರ್ಚು ಮಾಡದೆ ಮನೆಯಲ್ಲೇ ನೀವು ಫೇಸ್ ಪ್ಯಾಕ್ನ ಮಾಡಿಬಿಟ್ಟು ನಿಮ್ಮ ಸೌಂದರ್ಯನ ಹೆಚ್ಚಿಸ್ಕೊಳ್ಬೋದು ಸ್ನೇಹಿತರೆ. ಇವತ್ತಿನ ಒಂದು ಬ್ಯೂಟಿ ಹ್ಯಾಕ್ ಸ್ನೇಹಿತರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇದರಿಂದ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ. ಇದನ್ನು ನೀವು ವಾರದಲ್ಲಿ ಒಂದ್ಸಲ ಆದರೂ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಮುಖ ನೋಡ್ಬೋದು ಎಷ್ಟೇ ಹಳೆಯ ಕಪ್ಪು ಕಲೆಗಳಿರ್ಬೋದು, ಹಾಗೂ ನಿಮ್ಮ ಮುಖ ಪಿಗ್ಮೆಂಟೇಷನ್ನಿಂದ ತುಂಬಾ ಜಾಸ್ತಿ ಪಿಗ್ಮೆಂಟೇಷನ್ ಕಾಣಿಸ್ತಾ ಇದೆ, ಏನೇ ಯೂಸ್ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ಲ ಅಂದರೆ ಈ ಒಂದು ಮನೆಮದ್ದನ್ನು ಯೂಸ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ನೋಡಿ, ನಾನು ಇದರೊಳಗಡೆ ಒಂದು 2 ಹನಿಯಷ್ಟು ನಾನು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಯಾಕಂದರೆ ನಮ್ಮ ಡ್ರೈ ಸ್ಕಿನ್ ತುಂಬಾ ಜಾಸ್ತಿ ಇದೆ ಅಂತಂದರೆ ಅದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ಹಾಗೂ ನಮ್ಮ ಸ್ಕಿನ್ನನ್ನು ಕೂಡ ತುಂಬಾ ಚೆನ್ನಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಇವಾಗ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ ಕೂಡ ಹಾಕ್ಕೊಂಡಿರೋದಾಗಿದೆ. ಈ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಯೂಸ್ ಮಾಡಿ ಹೇಳಿ ಸ್ನೇಹಿತರೆ. ಥ್ಯಾಂಕ್ ಯು.